ಓಕೆ, ಒಟ್ಟಾರೆ ಚರ್ಚೆಯನ್ನ ಮಾಡೋಣ ಬಜೆಟ್ ವಿಚಾರ ಜೊತೆಗೆ ಡಿ.ಕೆ. ಸುರೇಶ್ ಅವರ ಹೇಳಿಕೆಯ ವಿಚಾರದಲ್ಲಿ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ನಟರಾಜ್ ಗೌಡರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಅಶ್ವಥ್ ನಾರಾಯಣ ಅವರಿದ್ದಾರೆ, ಬಿಜೆಪಿ ಪಕ್ಷದ ಮುಖ್ಯ ವಕ್ತಾರರು ಹಾಗೂ ಮಾಜಿ ವಿಧಾನ ಪರಿಷತ್ನ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಜೆಡಿಎಸ್ ನಿಂದ ವೀರಣ್ಣ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಟರಾಜ್ ಗೌಡ್ರೆ, ಒಂದು ಬಾರಿ ದೇಶ ಒಡೆದು ಸಾಕಾಗಿಲ್ವಾ? ಮತ್ತೊಂದು ಬಾರಿ ದೇಶ ಹೊಡಿಬೇಕಾ? ಇಸ್ ಇಟ್ ನಾಟ್ ಎ ಶೇಮ್? ಒಂದು ಬಾರಿ ದೇಶ ಒಡೆದು ಸಾಕಾಗಿಲ್ವಾ ಅನ್ನೋ ಮಾತು ನಾನು ಒಪ್ಪಲ್ಲ. ಯಾಕಂದರೆ 565 ಸಣ್ಣ ಸಣ್ಣ ರಾಜ್ಯ ಸಂಸ್ಥಾನಗಳನ್ನು ತ್ಯಾಗ ಬಲಿದಾನದಿಂದ ಹೋರಾಟದಿಂದ ಒಗ್ಗೂಡಿಸಿ ಭಾರತ ಅಂತ ಮಾಡಿರೋದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರಗಳು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ, ಮಾನ್ಯ ಡಿ.ಕೆ. ಸುರೇಶ್ ಅವರ ಹೇಳಿಕೆ ನೋಡಿ, ಕಳೆದ 10 ವರ್ಷದಲ್ಲಿ ಬೆಂಗಳೂರು ಮೈಸೂರು ಈ ಹೆದ್ದಾರಿ ಇತ್ತಲ್ಲ, ಬ್ಯಾಂಕ್ ಲೋನಿಂದ ಹೆದ್ದಾರಿ ಆಯ್ತಲ್ಲ, ಅದು ಬಿಟ್ಟರೆ ಕರ್ನಾಟಕ ರಾಜ್ಯಕ್ಕೆ ಕನ್ನಡಿಗರಿಗೆ ಒಂದೇ ಒಂದು ಕಾಣಿಕೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ವಾರ್ಷಿಕವಾಗಿ 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಟ್ಟಿದ್ರೂ ಕೂಡ ವಾಪಸ್ ಬರೋದು 50,000 ಕೋಟಿ. 50,000 ಕೋಟಿದಲ್ಲಿ ಅದು 4 ಲಕ್ಷ ಕೋಟಿ ಅಂದರೆ GSTನಲ್ಲಿ 1,30,000 ಕೋಟಿ ಹೋಗುತ್ತೆ. ನೇರ ತೆರಿಗೆ ಕಾರ್ಪೊರೇಟ್ ಟ್ಯಾಕ್ಸಲ್ಲಿ 2,40,000 ಕೋಟಿ ಹೋಗುತ್ತೆ. ಸೆಸ್ಸಲ್ಲಿ 30,000 ಕೋಟಿ. ಹಿಂಗೆ ಕಲೆಕ್ಟ್ ಮಾಡಿ ರಾಜ್ಯಕ್ಕೆ ಅನ್ಯಾಯ ಮಾಡ್ಬೇಕಾದ್ರೆ, ವಾಪಸ್ ಕೊಡಬೇಕಾದ್ರೆ ನೋಡಿ, 14ನೇ ಹಣಕಾಸಿನ ಆಯೋಗದ ಪ್ರಕಾರ ದಕ್ಷಿಣ ಭಾರತ ಆಗಬೇಕು. ನಾನು ಈ ಇಶ್ಯೂ ಹೇಳ್ಬಿಡ್ತೀನಿ, ಆ ಮಾತಿಗೆ ಇಶ್ಯೂ ಏನೇ ಇರಲಿ ಸರ್, ರಾಷ್ಟ್ರ ಆಗಬೇಕು. ಕೇಳಬೇಕು. ನಟರಾಜ್ ಗೌಡ, ರಾಷ್ಟ್ರ ಆಗಬೇಕು. 2 ಭಾಗ ಇದೆ ಇದರಲ್ಲಿ. ನೋಡಿ, 2 ಭಾಗ ಇದೆ. ನಾನು ಅದನ್ನು ಹೇಳ್ತೀನಿ. 2 ಭಾಗ ಇದೆ. 14ನೇ ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ 10,000 ಕೋಟಿ ರೂಪಾಯಿ ಕೊಡಬೇಕಾಯ್ತು, ಕೊಡ್ಲಿಲ್ಲ. 15ನೇ ಹಣಕಾಸಿನ ಆಯೋಗದಲ್ಲಿ 5,495 ಕೋಟಿ ರೂಪಾಯಿ ಮಧ್ಯಂತರ ಕೊಡಬೇಕು ರಾಜ್ಯಕ್ಕೆ ಅಂದಾಗ ಕೊಡ್ಲಿಲ್ಲ. ಕೇಂದ್ರ ಸರ್ಕಾರ ಕೊಡ್ಲಿಲ್ಲ, ರಾಜ್ಯ ಸರ್ಕಾರ ತಗೊಂಬರ್ಲಿಲ್ಲ. ಮಿಸ್ಟರ್ ಬೊಮ್ಮಾಯಿ, ಮಿಸ್ಟರ್ ಯಡಿಯೂರಪ್ಪ ತಗೊಂಬರ್ಲಿಲ್ಲ. ಬೆಂಗಳೂರಿನಲ್ಲಿ ಸಬರ್ಬನ್ ರೈಲ್ಗೆ 1 ರೂಪಾಯಿ ಬಿಡಲಿಲ್ಲ. 17,000 ಕೋಟಿ ರೂಪಾಯಿ ಬೇಕಾಗ್ತದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತ ಬಜೆಟ್ ಘೋಷಣೆ ಮಾಡಿ 1 ರೂಪಾಯಿ ಬಿಡಲಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ಗೆ 6,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ 1 ರೂಪಾಯಿ ಬಿಡಲಿಲ್ಲ. ಯಾವುದೇ ಒಂದು ಯೋಜನೆಗಳನ್ನ ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇಲ್ಲ. ತಾರತಮ್ಯ JNR ಮತ್ತೆ ಇಡೀ ಬೆಂಗಳೂರಲ್ಲಿ 2014 ಮುಂಚೆ ದಕ್ಷಿಣ ಭಾರತ ರಾಷ್ಟ್ರ ಆಗಬೇಕು. ಕೇಳಿ, ದಬ್ಬಾಳಿಕೆ, ತುಳಿತ, ಏನ್ ಗೊತ್ತಾ, ರಾಜ್ಯಕ್ಕೆ ಮಾಡ್ತಾರೆ ಅನ್ಯಾಯ ಇದೆಯಲ್ಲ, ಈ ಮೋಸ ಇದೆಯಲ್ಲ, ಇದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದು ಪ್ರತ್ಯೇಕ ರಾಷ್ಟ್ರ ಆಗೋ ಮೂಲಕ? ರಾಷ್ಟ್ರ ಆಗಲ್ಲ ರೀ ಈ ದೇಶದಲ್ಲಿ. ಡಿ.ಕೆ. ಸುರೇಶ್ ಅವರು ಸ್ಟ್ಯಾಂಡ್ ಏನಾಗಿದ್ದಾಗ, ಸ್ಟ್ಯಾಂಡ್ ಏನಂದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಬಿಜೆಪಿ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಈ ಮೋಸ ಈ ಅನ್ಯಾಯವನ್ನು ತಡೆಯಲು ಸಾಧ್ಯ ಆಗೋದಿಲ್ಲ. ರಾಜ್ಯಕ್ಕೆ 26 ಸಂಸದರಿದ್ದಾರೆ, ನಾಪತ್ತೆ ಆಗಿದ್ದಾರೆ, ನಿಷ್ಕ್ರಿಯ ಆಗಿದ್ದಾರೆ. ನಟರಾಜ್ ಗೌಡ್ರೆ, ಹಾಗಿದ್ದಾಗ ಇದು ರಾಷ್ಟ್ರದ ವಿಚಾರ ಬಂದಿದ್ರಿಂದ ನನಗೆ ತುಂಬಾ ಹರ್ಟ್ ಆಗಿರುವಂತ ವಿಚಾರ ಆಯ್ತಾ, ಪ್ರತ್ಯೇಕ ರಾಷ್ಟ್ರವನ್ನ ಮಾತನಾಡ್ತಾ ಇರೋ ವಿಚಾರದಲ್ಲಿ. ಹಾಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಕೂತ್ಕೊಂಡಿದ್ರಲ್ಲ, ಮುಖ್ಯಮಂತ್ರಿ ಸ್ಥಾನ ಸಿಗದೇ ಇದ್ದಾಗ ಕಾಂಗ್ರೆಸ್ ಪಕ್ಷವನ್ನು ಹೊಡ್ಕೊಂಡು ಹೋಗಿ ಅಂತ ಮಾತಾಡಬೇಕಾಗಿತ್ತು. ಆ ವಿಷಯ ಅಲ್ಲ ಇದು. ನೋಡಿ, 7 ಕೋಟಿ ಕನ್ನಡಿಗರ ಸ್ವಾಭಿಮಾನದ ವಿಷಯ ಇದು. 7 ಕೋಟಿ ಕನ್ನಡಿಗರ ಬೆವರು ರಕ್ತ ಸೂಸಿ ದುಡಿತಾ ಇರೋದು. ಕೇಂದ್ರ ಸರ್ಕಾರ ಕೆಲವು ನಿಮ್ಮ ಪಕ್ಷಗಳ ವಿಚಾರ ಪಕ್ಷ ಇಬ್ಬಾಗ ಆಗಬೇಕಾಗಿತ್ತಲ್ಲಿ. ದೇಶ ಇಬ್ಬಾಗ ಆಗೋದು ಚೆನ್ನಾಗಿ ಕಾಣಿಸುತ್ತೆ. ಅನ್ಯಾಯ ಇಬ್ಬಾಗ ಆಗಲ್ಲ ರೀ, ದೇಶ ರೀತಿಯಲ್ಲಿ ಕೇಳಬೇಕು. ದೇಶ ಇಬ್ಬಾಗ ಆಗಲ್ಲ. ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂದ್ರೆ ವಾಟ್ ನಾನ್ಸೆನ್ಸ್ ಅಂಡ್ ವಾಟ್ ರಬ್ಬಿಶ್. ಏನ್ ಗೊತ್ತಾ ಅರುಣ್ ಅವ್ರು, ಏನ್ ಗೊತ್ತಾ, ಇಲ್ಲಿ 2 ತರ ವಿಷಯ ಇದೆ. ನೀವು ಒಂದೇ ಆಂಗಲ್ ಹೇಳಿದ್ರು, ಇನ್ನೊಂದು ಆಂಗಲ್ ಗೊತ್ತಾ, ಕೇಂದ್ರ ಸರ್ಕಾರ ಮಾಡ್ತಾರೋ ಅನ್ಯಾಯವನ್ನ, ಅವರ ತಾರತಮ್ಯವನ್ನ, ಅವರ ದ್ರೋಹವನ್ನ, ಮೋಸವನ್ನ ಪ್ರಶ್ನೆ ಮಾಡಬೇಕಾದ ಪ್ರತಿಯೊಬ್ಬ ಕನ್ನಡಿಗರು, ಪ್ರತಿಯೊಬ್ಬ ದಕ್ಷಿಣ ಭಾರತವರು ಕೇಳಬೇಕಾದ ಅನ್ಯಾಯ ಆಗಿದೆ ಅದನ್ನ ಕೊಡೋ ರೀತಿಯಲ್ಲಿ ಕೇಳೋದು. 5 ತಿಂಗಳಾಯ್ತು ರಾಜ್ಯದಲ್ಲಿ ರೈತರು ತಪ್ಪಿಸ್ತಾ ಇದ್ದಾರೆ. 5 ತಿಂಗಳಿಂದ ಬರ ಬಂದು 1 ರೂಪಾಯಿ ಬಿಡುಗಡೆ ಆಗಿಲ್ಲ. ಮಾಡಿ ಅಂತ ಹೇಳಬೇಕಾಗಿತ್ತು ಕರ್ನಾಟಕದಲ್ಲಿ. ಅದು ನಡೆಯುತ್ತೆ. ದೇಶ ಹೊಡಿಬೇಕು. ಬರ ಬಂದು 18,000 ಕೋಟಿ ಇದ್ರು ಕೂಡ ಅದು ನಮ್ಮ ಹಕ್ಕು, ನಾವು ಕೇಳ್ತೀವಿ. ಅದು ನಮ್ಮ ಹಕ್ಕು, ಅದು ನಾವು ಕೇಳ್ತೀವಿ. ಪ್ರತ್ಯೇಕ ರಾಷ್ಟ್ರ ಅಲ್ಲ ನಟರಾಜ್ ಗೌಡ್ರೆ, ಏನಾಗಲ್ಲ, ಅದನ್ನ ರಾಷ್ಟ್ರ ಆಗಲ್ಲ. ಮತ್ತೆ ಯಾಕೆ ಹೇಳಬೇಕು? ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವರು ಏನ್ ಗೊತ್ತಾ, ಪ್ರಮಾಣ ವಚನ ತೆಗೆದುಕೊಳ್ಳಬೇಕಾದಂತ ಸುರೇಶ್ ಅವರು ಏನ್ ಪ್ರಮಾಣ ವಚನ ಅನ್ಯಾಯವನ್ನ ಗಮನ ಸೆಳೀತಾ ಇದ್ದಾರೆ. ಅವರು 26 ಸಂಸದರು ನಾಪತ್ತೆ ಆಗಿದ್ದಾರೆ, ನಿಷ್ಕ್ರಿಯ ಆಗಿದ್ದಾರೆ. ಅದನ್ನ ಹೇಳಿ ನಟರಾಜ್ ಗೌಡ್ರೆ, ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ರೂಪಾಯಿ ಬಂದಿಲ್ಲ. ರೈತರು ಕಣ್ಣೀರಾಗ್ತಾ ಇದ್ದಾರೆ, ಬರಗಾಲ ಬಂದು ಒಂದೇ ಒಂದು ರೂಪಾಯಿ. ಅದನ್ನ ಹೇಳಿ ನಟರಾಜ್ ಗೌಡ್ರೆ, ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಯಾಕೆ, ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಯಾಕೆ ಮಾತಾಡ್ತಾರೆ? ರಾಷ್ಟ್ರ ಆಗಲ್ಲ. ಕೇಳಬೇಕು.
ಈ ದೇಶದ ರಾಜ್ಯಕ್ಕಾಗೋ ಕ್ಷಮೆಯನ್ನ ಕೇಳಬೇಕು ಅನ್ಯಾಯಕ್ಕೆ, ಒಬ್ಬ ಸಂಸದರು. ರಾಜ್ಯದ ಮೇಲೆ ಆಗ್ತಾರೆ ದಬ್ಬಾಳಿಕೆ, ಅದನ್ನ ರಾಜ್ಯದ ಕೇಳೋಣ. ಮೇಲೆ ಆಗ್ತಾರೆ ತಾರತಮ್ಯಕ್ಕೆ. ಅದನ್ನ ಕೇಳೋಣ, ನಟರಾಜ್ BJP ಯ ಗೌಡ್ರೆ. 26 ಸಂಸದರು ರಾಜ್ಯದ ಅದನ್ನ ಕೊಟ್ಟು ಕೇಳೋಣ. ಹೋಗ್ಬೇಕು. ಅದನ್ನ ಅದು ಕೇಳೋಣ. ಬಹಳ important. ಆದ್ರೆ ಪ್ರತ್ಯೇಕ ಮೋದಿಯವರು ರಾಷ್ಟ್ರ ವಿಚಾರ ರಾಜ್ಯಗಳ ಅಲ್ಲ. ಒಕ್ಕೂಟ ವ್ಯವಸ್ಥೆಯನ್ನು ಪ್ರತ್ಯೇಕ ದುರ್ಬಲಗೊಳಿಸ್ತಾ ರಾಷ್ಟ್ರದ ಇದ್ದಾರೆ. ವಿಚಾರ ಅಲ್ಲ. ಕೇಂದ್ರ ಸರ್ಕಾರ ಒಕ್ಕೂಟ ಈ ವ್ಯವಸ್ಥೆಯನ್ನು ರಾಷ್ಟ್ರ ದುರ್ಬಲಗೊಳಿಸ್ತಾ ಇದೆ. ಅಖಂಡವಾಗಿರೋದು ನಟರಾಜ್ ಗೌಡ್ರೆ. ರಾಜ್ಯದ ಅದನ್ನ ಒಡೆಯುವಂತ ಅಖಂಡತೆ, ಕೆಲಸವನ್ನ ಮಾಡಕ್ ಸಾರ್ವಭೌಮತೆ ಹೋಗಬೇಡಿ. ಇದನ್ನ ನಾವು ಕೊಟ್ಟಿರೋದು ಅದನ್ನ ಕಾಂಗ್ರೆಸ್ ಒಡೆಯುವಂತ ಅದಕ್ಕೆ. ಕೆಲಸ ಮಾಡಬೇಡಿ. ಅದೇನು ಒಡೆಯಾಗಲ್ಲ, ಅಶ್ವತ್ಥನಾರಾಯಣ ಅವರೇ ಸರ್ ಇದು ಈಗ ಈ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡಿಲ್ವಾ ನೀವು? ಒಂದು ಗುಜರಾತಿಗೆ ಹೋಗಿ ಎಷ್ಟು ಬೇಕೋ ಅಷ್ಟು ಕೊಡುವಂತ ಕೆಲಸವನ್ನ ಮಾಡ್ತೀರಾ? ಕರ್ನಾಟಕ ಏನು ಮಾಡಿದೆ ನಿಮಗೆ? ಮಲ್ತಾಯಿ ಧೋರಣೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಹೇಳ್ತಾ ಇದ್ದಿದ್ದೇನು? ರಾಜ್ಯಕ್ಕೆ ಮಲತಾಯಿ ಧೋರಣೆ. ಈಗ ನೀವು ಮಾಡ್ತಾ ಇರೋದೇನು? ಅರುಣ್, ಬಡ್ಜೆಟ್ ಇದೆಯಲ್ಲ, ಇದು ಕ್ಯಾಲ್ಕುಲೇಷನ್ 2+2 4. ಇದರಲ್ಲಿ ಸುಳ್ಳು ಹೇಳಿ Mathematics ಅಲ್ಲ, ಬೇಕಾಗಿಲ್ಲ ಮ್ಯಾಥಮೆಟಿಕ್ಸ್ ಸರ್. I don't want mathematics. ನನಗೆ ಗಣಿತ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ರಾಜ್ಯಕ್ಕೆ ಅನ್ಯಾಯ ಯಾಕೆ? ಹೇಳ್ತೀನಿ. ಈ ಅನ್ಯಾಯದಿಂದಾಗಿ ಇವತ್ತು ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಕೇಳಿ ಮಾತನಾಡೋ ಸರ್. ಪರಿಸ್ಥಿತಿ ಬಂತು ಸರ್ ನಮ್ಮ ಅವ್ರು ನೋಡಿ ದೇಶದಲ್ಲಿ. ಸರ್, ಅವ್ರಿಗೆ ಒಂದೇನಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ 13 ಬಾರಿನೂ 14 ಬಾರಿ ಬಡ್ಜೆಟ್ ಮಾಡಿಸಿದ್ದಾರೆ. ಫೈನಾನ್ಸ್ ಬಗ್ಗೆ ಅವ್ರಿಗೆ ಏನಾದ್ರು ಒಂದು ಚೂರು ಕಾಮನ್ ಸೆನ್ಸ್ ಇದ್ರೆ, ನಾನು ಈ ಪದ ಉಪಯೋಗಿಸ್ತೀನಿ, ಸಿದ್ದರಾಮಯ್ಯ ಅವರು ಎಲ್ಲೂ ಹೇಳಿಲ್ಲ. ನಾನು ಹೇಳ್ತೀನಿ ಸರ್ ಅರುಣ್, ನಾನು ಮಾತಾಡಿರೋದು. ಹೇಳ್ತೀನಿ. ಕಾಮನ್ ಸೆನ್ಸ್ ಇದ್ರೆ ಅವ್ರಿಗೆ ಈ ಫೈನಾನ್ಸ್ ಯಾವ ರೀತಿ ಅಲೋಕೇಶನ್ ಆಗ್ತದೆ ಏನು ಅನ್ನೋದು ಒಂಚೂರು ತಿಳ್ಕೊಬೇಕು ಅವರು. ಸರ್, ಫೈನಾನ್ಸ್ ಕಮಿಷನ್ ಇದೆ, GST ಮೀಟಿಂಗ್ ನಡೀತದೆ ಸರ್, ಮತ್ತು ಚೀಫ್ ಮಿನಿಸ್ಟರ್ಗಳು ಮೀಟಿಂಗ್. ಒಂದೇ ಒಂದು ಮೀಟಿಂಗಿಗೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಇದುವರೆಗೂ ಹೋಗಿಲ್ಲ, ಕೃಷ್ಣ ಬೈರೇಗೌಡರು ಮಾತ್ರ ಹೋಗ್ತಾರೆ. ಸರ್, ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಟರಾಜ್ ಗೌಡ್ರು ಹೇಳೋ ಕರ್ನಾಟಕಕ್ಕೆ ಅನ್ಯಾಯ, ಗುಜರಾತಿಗಳು ಕೊಟ್ಬಿಟ್ರು, ಮಾರ್ವಾಡಿಗಳು ತೊಗೊಂಡೋಗ್ಬಿಟ್ರು ಅಂತ ಹೇಳ್ತಾರಲ್ಲ ಸರ್. 2004ರಿಂದ 2014 ಮನಮೋಹನ್ ಸಿಂಗ್ ಸರ್ಕಾರ ಕರ್ನಾಟಕಕ್ಕೆ 60,000 ಕೋಟಿ ಇದುವರೆಗೂ ಗ್ರ್ಯಾಂಡ್ ಸೀನ್ ಏಡಲ್ಲಿ ಬಂದಿರೋ ಸರ್, ಕರ್ನಾಟಕಕ್ಕೆ ಬಂದಿರೋದು 60,000 ಕೋಟಿ. 2014ರಿಂದ ಇವತ್ತಿನವರೆಗೂ 2023, 2024 ಡಿಸೆಂಬರ್ವರೆಗೂ ಬಂದಿರತಕ್ಕಂಥದ್ದು 2,36,000 ಕೋಟಿ ಸರ್. ಆಮೇಲೆ 243% ಜಾಸ್ತಿ ಆಗಿದೆ ಕರ್ನಾಟಕಕ್ಕೆ. ಮನಮೋಹನ್ ಸಿಂಗ್ ಕಾಲದಲ್ಲಿ ಕೊಟ್ಟಿದ್ದೆಷ್ಟು ಲೆಕ್ಕ ಹಾಕಿ ಸರ್. ನಮ್ಗೆ ಇವಾಗ 60,000 ಕೋಟಿಲಿ 2,30,000 ಕೋಟಿ ಇಲ್ಲ ಸರ್. ಇದು ಅಂಕಿಅಂಶ, ಸರ್ಕಾರದಲ್ಲಿ ಇರ್ತಕ್ಕಂಥ ಅಂಕಿಅಂಶ ಸರ್. ಕರ್ನಾಟಕಕ್ಕೆ ಬಂದಿರತಕ್ಕಂಥ ಫಂಡಿನ ಬಗ್ಗೆ, ಟ್ಯಾಕ್ಸ್ ಡೆವಲ್ಯೂಷನ್ಸ್ ಬಗ್ಗೆ ನಾನು ಮಾತಾಡ್ತೇನೆ ಸರ್. 43%. 2004ರಿಂದ 2014ರಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ 81,000 ಕೋಟಿ ಬಂದಿರೋದು ಕರ್ನಾಟಕಕ್ಕೆ. ನರೇಂದ್ರ ಮೋದಿ ಅವರು ಬಂದಮೇಲೆ 2,82,000 ಕೋಟಿ. ಮನಮೋಹನ್ ಸಿಂಗ್ ಅವರು ಬಂದ್ಮೇಲೆ ಕೇಳಿ ಸಿದ್ದರಾಮಯ್ಯನವ್ರಿಗೆ ಇದ್ರ ಬಗ್ಗೆ ವೈಟ್ ಪೇಪರ್ ರಿಲೀಸ್ ಮಾಡ್ಲಿ, ಮಾತಾಡ್ತಾರೆ. ಒಂದ್ ನಿಮಿಷ ಕರ್ನಾಟಕಕ್ಕೆ ಮೋಸ ಆಗಿದೆ ಸರ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. 2004ರಲ್ಲಿ ದೇಶದ ಬಜೆಟ್ 4,50,000 ಕೋಟಿ, ಇವತ್ತು 47 ಲಕ್ಷ ಕೋಟಿ. ಹೌದು, ಬಂದಿದೆ, ಕೊಟ್ಟಿದ್ಯಲ್ವಾ? ಇದು ಹೆಚ್ಚಿಗೆ ಬಂದಿಲ್ವಾ ಕರ್ನಾಟಕಕ್ಕೆ? ಸಿದ್ದರಾಮಯ್ಯ ವೈಟ್ ಪೇಪರ್ ರಿಲೀಸ್ ಮಾಡಲಿ, ಕರ್ನಾಟಕಕ್ಕೆ ಏನು ಮೋಸ ಆಗಿದೆ, ನ್ಯಾಯ ಸಿಕ್ಕಿದ್ಯಾ, ಅನ್ಯಾಯ ಆಗಿದೆ. ಸುಮ್ಮನೆ ಎಲ್ಲ ಹಾದಿ ಬೀದಿನಲ್ಲಿ ಯಾರೋ ಸಾಯಂಕಾಲ ಟೈಮ್ ಮಾತಾಡ್ತಾರಲ್ಲ ಸರ್, ಈ ರಾಜ್ಯದ ಮುಖ್ಯಮಂತ್ರಿ ಆ ಥರ ಮಾತಾಡಬಾರ್ದು. ಇದು ಬಡ್ಜೆಟ್ ಕರ್ನಾಟಕಕ್ಕೆ ಎಷ್ಟು ಬಂದಿದೆ ಅನ್ನೋಂಥದ್ದು ದಾಖಲೆ ಇದೆ, ಚರ್ಚೆ ಮಾಡಲಿ. ಇವ್ರು ಹೇಳ್ತಾರಲ್ಲ ಬೆಂಗಳೂರು ಟು ಮೈಸೂರು ಒಂದು ಬಿಟ್ಟರೆ ಇನ್ಯಾವುದೂ ಆಗಿಲ್ಲ ಅಂತ ಹೇಳ್ತಾರಲ್ಲ ಸರ್. ಬೆಂಗಳೂರು ಟು ಮೈಸೂರು 8,932 ಕೋಟಿ ಸರ್. 6,000 ಉದ್ಯೋಗ ಕ್ರಿಯೇಟ್ ಆಯಿತು. ಇದು ನಾನು ಹೇಳಿರೋ ಮಾತಲ್ಲ, ಕರ್ನಾಟಕದ ಪತ್ರಿಕೆಗಳು ಬಂದಿರತಕ್ಕಂಥದ್ದು. 10 ಲಕ್ಷ ಕೋಟಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದೇಶದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸರ್. 6,800 ಕೋಟಿಗೆ 6,800 ಕೋಟಿಗೆ 6,000 ಉದ್ಯೋಗ ಆಗಿದೆ ಸರ್. ಕರ್ನಾಟಕದ ಹೇಳ್ತೀನಿ, ಏನೇನು ಬಂದಿದೆ ಅಂತ ಹೇಳ್ತೀನಿ ಸರ್ ಕರ್ನಾಟಕದ್ದು. ಅಶ್ವತ್ಥನಾರಾಯಣ ದೇಶ ಬರದಿಂದ ತತ್ತರಿಸಿ ಹೋಗ್ತಾ ಇದೆ. ರಾಜ್ಯದಲ್ಲೂ ಕೂಡ ರೈತರು ಬರದಿಂದ ತತ್ತರಿಸಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನಾದರೂ ಆ ಕಡೆಗೆ ನೋಡ್ಬೇಕಾಗಿತ್ತು. ಆಯ್ತು, ನೀವು ಕೇಳಿದ ಒಂದು ವ್ಯಾಲಿಡ್ ಪ್ರಶ್ನೆ ಕೇಳಿ ನಟರಾಜ್ ಗೌಡ್ರು ಹೇಳಿದ್ದಾರೆ ಸರ್. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬರ ನೆರೆ ಅವಳಿ ಕಿತ್ಕೊಂಡು ಹೋಗ್ಬಿಡ್ತು ಸರ್. ಕೇಂದ್ರ ಸರ್ಕಾರ ಕಾಯ್ಲಿಲ್ಲ. 13,000, 28,000, 18,000 ಪರ್ ಹೆಕ್ಟೇರ್ಗೆ ಹಣ ಬಿಡುಗಡೆ ಮಾಡಿದ್ರು. ಕೇಂದ್ರ ಸರ್ಕಾರ ಅವ್ರು ಬಂದ್ಮೇಲೆ ಬಂತು. ಮೊನ್ನೆ ಸೆಪ್ಟೆಂಬರ್ 31ನೇ ತಾರೀಕು DK ಶಿವಕುಮಾರ್ ಸಿದ್ದರಾಮಯ್ಯನವರು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಈ ತರ ಕೈ ಕಟ್ಕೊಂಡು 71,000 ಕೋಟಿ ದುಡ್ಡು ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ, ರಾಜ್ಯ ನಂಬರ್ 1 ಇಡೀ ದೇಶಕ್ಕೆ ಇದ್ರು. ಫಸ್ಟ್ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಿ ಸರ್. 71,000 ಕೋಟಿ ರಾಜಸ್ವ ಬಂದಿದ್ದೀರಾ ರಾಜ್ಯ ಸರ್ಕಾರಕ್ಕೆ. ಸೆಪ್ಟೆಂಬರ್ 31ಕ್ಕೆ ನ್ಯಾಯ ಪೈಸೆ ಬಿಡುಗಡೆ ಮಾಡಿದ್ದಾರೆ ಇವರು. ಯಾಕೆ ಬಿಡುಗಡೆ ಮಾಡಿಲ್ಲ ಇವರು?
ರಾಜ್ಯ ಸರ್ಕಾರದ ಪಾಲ್ ಕೊಡ್ಲಿ. 29 ಕೇಂದ್ರ ಲಕ್ಷ ಸರ್ಕಾರ ರೈತರಿಗೆ ಕೇಳಿ. 545 ಕೋಟಿ ರೂಪಾಯಿ ಖಾತೆಗಳಿಗೆ ಹೋಗಿದೆ. ಇಲ್ಲ 105 ಕೋಟಿ ಬಿಡುಗಡೆ ಮಾಡಿರೋದು. 870 ಕೋಟಿ ರೂಪಾಯಿ 105 ಕೋಟಿ 105 ಕೋಟಿ ಮಾತ್ರ ಬಿಡುಗಡೆ ಮಾಡಿರೋದು. 105 ಕೋಟಿ ಮಾತ್ರ ಬಿಡುಗಡೆ 29 ಮಾಡಿರೋದು. ಲಕ್ಷ ರೈತರ ಸುಳ್ಳು ಹೇಳಬಾರದು. ಖಾತೆಗಳಿಗೆ 545 ಕೋಟಿ ಕೋಟಿ ಮಾತ್ರ ರೂಪಾಯಿ ಬಿಡುಗಡೆ ಹೋಗಿದೆ. ಮಾಡಿರೋದು. ಇದು ಸರ್ಕಾರದ ಅಂಕಿಅಂಶ, ವಾಸ್ತವ. ಯಾಕೆ ಕೇಂದ್ರ ಪೂರ್ತಿ ಬಿಡುಗಡೆ ಸರ್ಕಾರ ಮಾಡಿ? 5 ಏನು ಒಂದು ತಿಂಗಳಿಂದ ಹೆಕ್ಟೇರ್ಗೆ 2,000 ರೂಪಾಯಿ? ಒಂದೇ ಒಂದು ರೂಪಾಯಿ ಕೇಂದ್ರ ಸರ್ಕಾರ ಅಲ್ಲ, ಕೊಡು, ಮುಖ್ಯಮಂತ್ರಿಗಳು ಹೋದ್ರು, ಅರುಣ್, ಒಂದು ಸಚಿವರು ಹೆಕ್ಟೇರ್ಗೆ ಹೋದ್ರು, 17 ಬಾರಿ ಪತ್ರ ಬರೆದಿದ್ದಾರೆ. ಒಂದು ಹೆಕ್ಟೇರ್ಗೆ 2,000 ರೂಪಾಯಿ. ಒಂದು ಹೆಕ್ಟೇರ್ಗೆ 2,000 ರೂಪಾಯಿ. ಒಂದು ಎಕರೆಗೆ ಎಷ್ಟು ಗೊತ್ತಾ? ರಾಜ್ಯಕ್ಕೆ Yes, yes, yes. ಅನ್ಯಾಯ One second, one second. One ನಿಮಿಷ, one ನಿಮಿಷ. ಎಸ್ ಎಸ್ ನಟರಾಜ್ ಗೌಡ್ರೆ, ಅಷ್ಟೆಲ್ಲ ಹೇಳ್ತಾ ಇದ್ರಿ ನೀವು. ರೈತರಿಗೂ 4,000 ಯಾಕೆ ನಿಲ್ಸಿರಿ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಕೇಳ್ತೀನಿ ನಿಮ್ಮ ಹತ್ರ ನಾನು. ವೀರಣ್ಣ ಅವರೇ, ಬಜೆಟ್ ವಿಚಾರದಲ್ಲಿ ಒಂದು ಕಡೆಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಪಕ್ಷ ಬಿಟ್ಟು ಜಂಪ್ ಮಾಡಿ ಇನ್ನೊಂದು ಪಕ್ಷಕ್ಕೆ ಹೋಗೋರ್ನ ಕೇಳಿದ್ದೀನಿ. ಆದರೆ ಪ್ರತ್ಯೇಕ ರಾಷ್ಟ್ರನೇ ಆಗಬೇಕು, ಅನ್ಯಾಯ ಆಗಿದೆ ಅಂತಂದ್ರೆ ಹೆಂಗೆ ಸರ್ ಇದು? ತಪ್ಪು. ಅವ್ರ ಹೇಳಿಕೆನ ಖಂಡಿಸ್ತೀವಿ ಇವತ್ತು. ಆಮೇಲೆ ನಟರಾಜ್ ಗೌಡರು ಹೇಳ್ತಾ ಇದ್ರು ತಾರತಮ್ಯ ಆಗ್ತಾ ಇದೆ ಕೇಂದ್ರದಿಂದ ಅಂತ. ಖಂಡಿತ 15th ಫೈನಾನ್ಸ್ ಕಮಿಷನ್ ಫಾರ್ಮ್ ಆಗಿದ್ದು ನವೆಂಬರ್ 2017. ಆ ಟೈಮಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರಿದ್ರು? ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಆ ಟೈಮಲ್ಲಿ ಏನು ಮಾಡ್ತಾ ಇದ್ರು ಅವರು? ಇವತ್ತು ಡೆವಲ್ಯೂಷನ್ ಆಫ್ ಫಂಡ್ ಪ್ರಕಾರ ನಮಗೆ 42% ಸ್ಟೇಟ್ಗೆ ಬರ್ತಾ ಇದೆ, ಸೆಂಟ್ರಲ್ಗೆ ಏನು ಕಲೆಕ್ಟ್ ಆಗ್ತಿದೆ ಅದರಿಂದ. ಅದ್ರ ಪ್ರಕಾರ ನಮಗೆ 3.64% ಕರ್ನಾಟಕಕ್ಕೂ ಕೂಡ ಬರ್ತಾ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ 4 ವರ್ಷ ಮೇಲಾಯಿತು ಸ್ಥಳೀಯ ಆಡಳಿತ ಇಲ್ಲದೆ. ತಾಲೂಕ್ ಪಂಚಾಯತ್ ಇಲ್ಲ, ಜಿಲ್ಲಾ ಪಂಚಾಯತ್ ಇಲ್ಲ, ಇಲ್ಲಿ BBMP ಇಲ್ಲ. ಇದರಿಂದ ಬರ್ತಕ್ಕಂಥ ಅನುದಾನ 36,941 ಕೋಟಿ ಗ್ರಾಂಟ್ ಇನ್ ಏಡ್ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋದು ಕೇಂದ್ರದಿಂದ ಬಂದಿಲ್ಲ. ಕಾರಣ ಇಷ್ಟೇನೆ, ಇಲ್ಲಿ ಸ್ಥಳೀಯ ಆಡಳಿತ ಇಲ್ಲ. ಇದಕ್ಕೆ ಹಿಂದೆ ಇದ್ದಿದ್ದು BJP ಸರ್ಕಾರನೂ ಹೊಣೆ ಆಗಬೇಕಾಗುತ್ತೆ, ಈಗ 8 ತಿಂಗಳಿಂದ ಇರೋ ಕಾಂಗ್ರೆಸ್ ಸರ್ಕಾರನೂ ಹೊಣೆ ಆಗಬೇಕಾಗುತ್ತೆ. ಇದನ್ನೆಲ್ಲ ಮಾಡಿದ್ರೆ ಖಂಡಿತ ನ್ಯಾಯಯುತವಾಗಿ ಏನು ಬರಬೇಕು ನಮಗೆ ಕೇಂದ್ರದಿಂದ ಖಂಡಿತ ಬಂದೇ ಬರುತ್ತೆ. ಅದನ್ನು ಬಿಟ್ಬಿಟ್ಟು ಇವರು ಸುಮ್ಮನೆ ಇದು ಮಾಡ್ತಾ ಇದ್ದಾರೆ ಕೇಂದ್ರದ ಮೇಲೆ. ತದನಂತರ ಬರ ನಿರ್ವಹಣೆಯಲ್ಲಿ ವೈಫಲ್ಯ ಕಂಡಿದೆ ರಾಜ್ಯ ಸರ್ಕಾರ. ಇವತ್ತು SDRF ಇಂದ ಒಂದು ಸಲ 324 ಕೋಟಿ ರಿಲೀಸ್ ಮಾಡಿದ್ದಾರೆ, ಇನ್ನೊಂದು ಸಲ 105 ಕೋಟಿ ರಿಲೀಸ್ ಮಾಡಿದ್ದಾರೆ. ಎರಡು ಸೇರಿ 429 ಕೋಟಿ. ಬೆಳೆ ನಷ್ಟ ಆಗಿರೋದು 112 ಲಕ್ಷ ಎಕರೆ. ಒಂದು ಎಕರೆಗೆ 400 ರೂಪಾಯಿ ಬರಲ್ಲ. ಅದು ಇನ್ನೂ ಕೂಡ ರೈತರಿಗೆ ತಲುಪಿಲ್ಲ. ಓಕೆ, ಎಸ್.